ಫಸ್ಟ್ ಹಾಕಿದ್ದು JBLದು ನಿಮ್ಗೆ ಆ್ಯಂಪು. ಇವಾಗ ಅವ್ರು ಹಾಕಿರೋದು. ಯಾರು ಹಾಕಿರೋದು? ಇದು ನಾವೇ ಅವರ ಬ್ರ್ಯಾಂಡ್ ಹಾಕಿರೋದು. ಇದರಲ್ಲಿ ಫುಲ್ ಎಫೆಕ್ಟ್ ಇರುತ್ತೆ. ಈಗ ಅವ್ರು ಹಾಕಿದ್ದು ಇರೋದು ಅಂದಿದ ತಕ್ಷಣ ಯಾರು ಹಾಕೋರೆ ಅನ್ಕೊಂಡು ಅವರ ಬ್ರ್ಯಾಂಡ್ ಇದು ಫ್ಲೋರ್ ಮ್ಯಾಟ್. ಇನ್ನೊಂದು ಗಾಡಿನೇ ಆಕ್ಚುಲಿ ಪರ್ಚೇಸ್ ಮಾಡಿದ್ರು ವಾಸಿಮು. ಮಾತ್ರ ಗಾಡಿನೂ ಈಗ ಹೆಂಗ್ ಅನಿಸ್ತಿದೆ ಕಿರಣ್? ಚೆನ್ನಾಗಿದೆ ಫುಲ್ಲಿ ರಿಫರ್ಬಿಶ್ಡ್. ಕಿರಣ್ ಲೆಟರ್ ಕಳಿಸ್ತೀನಿ ಅಂದಿದ್ರು ನನಗೆ ಇದನ್ನ ನೋಡಿದಾಗ್ಲೇ ಅನ್ಸಿತ್ತು, ಎಲ್ಲಿ ಸತೀಶ್ ಅಣ್ಣ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು. ಯಾರ್ದಿದ್ದು ಜಿಪ್ಸಿ? ಅದೇ ಅವತ್ತು ಫೋಟೋ ತೆಗ್ದಲ್ಲ ಅಣ್ಣ. ಅದೇ ಬನ್ನಿ ಅಣ್ಣ, ಫಸ್ಟ್ ಟೈಮ್ ಓಡಿಸ್ತಾ ಇರೋದಣ್ಣ ಇದು. ಯಾವತ್ತು ಓಡಿಸೇ ಇಲ್ವಾ? ಬಂಧುಗಳೇ, ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು JC ರೋಡ್ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ನೆನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರಿ, ಯಮನ ಪಾಶದಿಂದ ತಪ್ಪಿಸ್ಕೊಂಡಂತ ನನ್ನ ಫಿಗೋ ಕಾರು ವಾಸಿಂ ಪಾಶನ ಕೈಗೆ ಸಿಕ್ಕಿತು ಅಂತ ಒಂದು ಟೈಟಲ್ ಹಾಕಿ ವಿಡಿಯೋ ಹಾಕಿದ್ದೆ. ರಾತ್ರಿ 12 ಗಂಟೆ 1 ಗಂಟೆಲಿ ಬಂದು ಅವ್ರ ಟೀಮ್ ಕಂಪ್ಲೀಟಾಗಿ ನನ್ನ ಕಾರ್ನ ಈ ಕಾರ್ನ ರೆಡಿ ಮಾಡ್ತೀವಿ ಅಂತ ಬಂದು ಕಾರ್ನ 12 ಗಂಟೆ ರಾತ್ರಿಯಲ್ಲಿ ಬಂದು ತಗೊಂಡೋದ್ರು. ಆ ಎಪಿಸೋಡ್ ಆಗಿ ಆ್ಯಕ್ಚುಲಿ ಒಂದು 15 ದಿನ ಆಗಿದೆ. ನಾನು ಅಲ್ಲಿವರೆಗೂ ವೀಡಿಯೋಸ್ ಹಾಕಿರಲಿಲ್ಲ. ಈಗ 15 ದಿನ ಆದಮೇಲೆ ವಾಸಿಮ್ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತಂದರೆ, ನನ್ನ ಫಿಗೋ ಕಾರ್ಗೆ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಕಾರ್ನ ತಗೊಂಬಂದು ಅದನ್ನು ಡೆಸ್ಟ್ರಾಯ್ ಮಾಡಿ ಮತ್ತೆ ಈಗ ಕಂಪ್ಲೀಟಾಗಿ ಕಾರ್ನ ರೆಡಿ ಮಾಡಿದ್ದಾರೆ. ಕಂಪ್ಲೀಟ್ ರೀಫರ್ಬಿಶ್ಡ್ ಮಾಡಿ ಹೊಸ ಕಾರ್ ಯಾವ ಥರ ರನ್ ಆಗುತ್ತೆ ಆ ಥರ ರನ್ ಆಗೋ ರೀತಿ ಮಾಡಿಟ್ಟಿದ್ದಾರಂತೆ. ನಾನು ನೋಡಿಲ್ಲ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಮತ್ತೆ ನನ್ನ ಕಾರು ಜಿಗಿ ಚಕ್ಕ ಇಲ್ಲ ಪೊರ್ಕಿ ಥರನೇ ಕಾಣಿಸ್ತಾ ಇದೆಯೋ ಇಲ್ಲ ಡಿಸೆಂಟ್ ಆಗಿದೆಯೋ ಏನು ಎತ್ತ ಅಂತ ನೋಡೋಣ. ಕಾರ್ ಹೆಂಗಾಗಿದೆ ಅಂತ ನೋಡ್ಕೊಂಬರೋಣ. JC ರೋಡಲ್ಲಿ GT ಕಾರ್ ಆ್ಯಂಡ್ ಬೈಕ್ ಆಕ್ಸಸರೀಸ್ಗೆ ಹೋಗೋಣ ಬನ್ನಿ. ವೆಲ್ಕಮ್ ಟು JC ರೋಡ್. ಕಿರಣ್ ಏನ್ ಕಿರಣ್ ವಿತೌಟ್ ಇನ್ಫಾರ್ಮೇಶನ್? ನಿಮ್ಗೆ ಇಲ್ಲ ಹೇಳಿಲ್ಲ ಇಲ್ಲ ವಸೀಮಂಗರ್ ಸರ್ಪ್ರೈಸ್ ಕೊಟ್ಟಿರೋದು ನಿಮ್ಗೆ. ಸಡನ್ ಈ ತರ ಸಿಕ್ಕಿದೆ. ಫಸ್ಟ್ ರೆಡಿ ಆಗ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ರೆಡಿ ಇರಲಿ ಅಂತ ಅದೇ ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದೀನಲ್ಲ. ಯಾವ್ದು ಏನ್ ಕಿರಣ್ ಹೇರ್ ಸ್ಟೈಲ್ ಎಲ್ಲ ಹಿಂಗೆ ಚೆನ್ನಾಗಿದೆಯಾ? ಸಿಕ್ತಾ ವಸೀಂ? ವಸೀಂ ಅದೇ ಆರಾಮ? ಏನ್ ಸಮಾಚಾರ? ಹೇಳ್ಬೇಕು. ಭಾರಿ ಓಡಾಡ್ತಾ ಇದ್ರಿ ಇಬ್ರು ಈಗ ಇತ್ತೀಚೆಗೆ? ಏನಾದ್ರು ಆದ್ರೂ ಹೇರ್ ಸ್ಟೈಲ್ ಎಲ್ಲ ಸಖತ್ತಾಗಿದೆ ಕಿರಣ್. ಏನೋ ಬಟ ಏನೋ ಸಮಾಚಾರ? ನನ್ನ ಗಾಡಿನೇ ನೋಡ್ರಿ ಚಚ್ಚಿ ಬಿಸಾಕ್ತಾರಲ್ವ, ಚೆನ್ನಾಗಿ ಕಾಣಿಸ್ತಾ ಇದ್ರು. ಭಾರಿ ಪ್ರಾಬ್ಲಮ್ ಆಗೋಯ್ತು ಕಿರಣ್. ಇದು ಎಲ್ಲ ಫುಲ್ಲು ರೀಫರ್ಬಿಶ್ಡು ಸಖತ್ತಾಗಿದೆ ಅಲ್ವಾ? ಈಗ ವಾಸಿ ಒಂದ್ ರೌಂಡ್ ದಪ್ಪ ಆಗ್ಬಿಟ್ಟಿದ್ದೀರಾ? ಈಗ ಕಡಿಮೆ ಎಫರ್ಟ್ ಹಾಕಿಲ್ಲ ಗಾಡಿಗೆ. ಅಲ್ಲಿಂದ ಇವತ್ತಿನ ಎಪಿಸೋಡ್ ನೋಡಿ, ಅಲ್ಲಿಂದ ಬಂದು ತಗೊಂಬಂದ್ರು. ಕಲ್ಲರೇ ಬಂದು ಟೋ ಮಾಡ್ಕೊಂಡು ತಗೊಂಡೋಗಿರೋದಿದ್ನ. ನೀವು ಹೇಳ್ದಂಗೆ ಎಲ್ಲಾನು ತೆಗ್ಸ್ಬಿಟ್ಟೆ. ನನಗೆ ಇದನ್ನ ನೋಡಿದಾಗ್ಲೇ ಅನ್ಸಿತ್ತು, ಎಲ್ಲಿ ಸತೀಶ್ ಅಣ್ಣ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಡೋಂಟ್ ಬರಿ ಬೇಬಿ ಚೆನ್ನಮ್ಮ ಅಂತ ಗಿಜಿಎಂ ಆಗ್ಬಿಡ್ತಾರೋ ಅನ್ನೋ ಭಯ ಇತ್ತು. ಅದಕ್ಕೆ ನಿಮ್ಗೆ ಓಪನ್ ಆಗಿ ಹೇಳ್ಬಿಟ್ಟೆ. ಯೂಶಲಿ ನಾವು ಯಾವ್ದಾದ್ರು ಈ ಥರದ್ದು ನೋಡಿದಾಗ ನಾವು ಬೆಂಗಳೂರು ಪೊಲೀಸ್ನ ಟ್ಯಾಗ್ ಮಾಡ್ತೀವಿ. ನಮ್ಮವರೇ ಆ ಥರ ನಿಮ್ಗೆ ಅದ್ರದ್ದು ಗೊತ್ತಿರ್ಲಿಲ್ಲ ಅಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ಮನೇಲಿ ಕಿರಣ್ ಲೆಟರ್ ಕಳಿಸ್ತೀನಿ ಅಂದಿದ್ರು. ನನಗೆ ಲೆಟರ್ ಕಳಿಸ್ತೀನಿ ಅಣ್ಣ, ಬೇಜಾರು ಮಾಡ್ಕೊಬೇಡಿ ಅಂದಿದ್ರು. ಏನು ಕಿರಣ್ ಅಂದ್ರೆ ಗೌರವದಲ್ಲಿ ಕಳಿಸ್ತೀನಿ ಅಣ್ಣ, ಇದು ಸೀರಿಯಸ್ ಆಗಿ ತಗೋಬೇಡಿ, ಅದು ಆ್ಯಕ್ಚುಲಿ ಇವೆಲ್ಲ ಮಾಡಬಾರ್ದು ಅಂತಲೇ ಹೇಳಿದರು. ಇಲ್ಲ ಕಿರಣ್ ತೆಗೆಸ್ಬಿಡ್ತೀನಿ ನೆಕ್ಸ್ಟು ಅಂತ ಹೇಳಿದ್ದೆ. ಈ ಕಂಪ್ಲೀಟಾಗಿ ಅದು ಪೊಲೀಸ್ ಲೈಟು ಮತ್ತು ಎಕ್ಸಾಸ್ಟು ಎಲ್ಲ ತೆಗ್ಸಿದ್ದೀನಿ. ಮಿನಿಮಲ್ ಇದೆ, ಮಿನಿಮಲ್ ಓಕೆ. ಇನ್ನೇನು ಇಲ್ಲ, ಇವೆಲ್ಲ ಕಾಮನ್. ಇವೆಲ್ಲ ಬಿಡಿ, ಇದು ಪ್ಲಾಸ್ಟಿಕ್ ಅಲ್ವಾ ಇದು. ಬಟ್ ಅದೇ ಮೇಜರ್ ಏನಿತ್ತು ಅದನ್ನ ಹೇಳೋದಕ್ಕೆ ತಕ್ಕದಂಗೆ ತಗ್ಸಿದ್ರಿ ಅಣ್ಣ. ತುಂಬ ಅಲ್ಲ, ನಮಗೂ ನಾವು ಅರಿವು ಮೂಡಿಸಿದ್ರಿ ಕಾನೂನು. ಹಂಗಾಗಿ ನೀವು ಹೇಳಿದ್ಮೇಲೆ ನಾನು ರಿಸರ್ಚ್ ಮಾಡಿದ್ದು ಹೋಗಿ ಏನೇನು ಇಲ್ಲಿಗಲ್ಲು ಹಾಗೆ ಅಂತ. ಮಾತ್ರ ಗಾಡಿನೂ ಈಗ ಹೆಂಗ್ ಅನಿಸ್ತಿದೆ ಕಿರಣ್? ಚೆನ್ನಾಗಿದೆ ಫುಲ್ಲಿ ರಿಫರ್ಬಿಶ್ಡ್. ಡೀಸೆಂಟ್ ಆಗಿದೆ. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಅದು ಹೋಸರಿನೇ ಚೆನ್ನಾಗಿ ಮಾಡಿದ್ರು. ಅದು ಇನ್ನೊಂದು ಸ್ವಲ್ಪ ಫುಲ್ ರಿಫರ್ಬಿಶ್ಡ್. ಆಮೇಲೆ ಕೊನೆಗೆ ಇದು ಕೊಡ್ತೀನಿ, ಕೊಡೋ ಪ್ಲಾನ್ ಇದೆ. ಕೊಟ್ಟವ್ರಿಗೆ ತೊಂದರೆ ಇರಬಾರ್ದು. ಯಾವತ್ತು ತಗೊಂಡೋದ್ರೆ ಇನ್ನೊಂದು 3-4 ವರ್ಷ ಓಡಿಸ್ಬೇಕು. ಆಕ್ಚುಲಿ ನಾನು ಇಲ್ಲೇ ಅಲ್ವಾ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು PPF ಎಲ್ಲ ಮಾಡಿಸಿ ನೀಟಾಗಿ ಗಾಡಿ ರೆಡಿ ಆಗಿತ್ತಲ್ಲ. ಆಕ್ಚುಲಿ ಎಕ್ಸ್ಪಲ್ಸ್ ಮಾಡಿದೆ. ಈಗ ನೋಡಿ, ನಂದು ಅದೇ ತಾಟ್ ಇದ್ದಿದ್ದು. ಕೊಡೋರಿಗೆ ಎಲ್ಲ ಕ್ಲೀನಾಗಿ ಮಾಡಿ ಕೊಟ್ಬಿಟ್ರೆ ನಾಳೆ ದಿನ ನಮಗೆ ಬಂದು ಅವ್ರು ಕೇಳಬಾರ್ದು. ನಮ್ಮನ್ನ ನೋಡೇ ಎಷ್ಟೋ ಜನ ಇದನ್ನ ಮಾಡ್ತಾ ಇರ್ತಾರೆ. ನಾವೇ ಎಂತ ಕೊಟ್ಬಿಟ್ರೆ ಸರಿ ಚೆನ್ನಾಗಿರಲ್ಲ. ಹಂಗಾಗಿ ಈ ಗಾಡಿ ಯಾವತ್ತೂ ಕೊಡ್ಬೋದಾಗಿತ್ತು, ಬಟ್ ಹಾಳಾಗಿರೋದು ಕೊಡೋದು ಬೇಡ ಅಂದ್ಬಿಟ್ಟು ಫುಲ್ಲಿ ಕಂಪ್ಲೀಟ್ಲಿ ನಮ್ಮ ಕೈಯಿಂದಂತೂ ಸಿಕ್ಕಾಪಟ್ಟೆ ಹೋಗಿದೆ. ಬಟ್ ಕಂಪ್ಲೀಟ್ಲಿ ಹೊಸ ಗಾಡಿ ಥರ ಹೆಂಗ್ ರಿಫರ್ಬಿಶ್ ಮಾಡ್ಬೇಕು ಹಂಗೆ ರೆಡಿ ಮಾಡಿದ್ವಿ. ಈ ಫುಲ್ ಇಂಜಿನ್ ಎಲ್ಲ ರೆಡಿ ಆಗಿದೆ ಫುಲ್ಲು. ಇನ್ನು ಇದು ಮಾಡ್ಬೇಕಷ್ಟೇ. ಕೊಡ್ತೀನಿ, ಬಟ್ ನಾನು ಓಡಿಸ್ಬಿಟ್ಟು ಕೊಡ್ತೀನಿ. ಅದೇ ನೀವು ಒಂದು ಸ್ವಲ್ಪ ದಿನ ಓಡಿಸಿ ಆಮೇಲೆ ಕೊಡೋರು. ಓಡಿಸ್ಬಿಟ್ಟು ಬನ್ನಿ ನೋಡೋಣ. ಅದೇನೋ ಬರ್ರ ಅಂತ ಇದೆ. ಓ ವಾಸಿಂ, ಜಿಪ್ಸಿಲ್ಲ
ಯಾರ್ದಿದು ಜಿಪ್ಸಿ? ಅದೇ ಅವತ್ತು ಫೋಟೋ ತೋರಿಸಲ್ಲ ಅಣ್ಣ. ಹಾಂ ಅದೇ ಬನ್ನಿ ಅಣ್ಣ. ತಗೊಂಡ್ರ ನೀವು? ಇಲ್ಲ, ಅದು ಕಸ್ಟಮರ್ದು ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ವಾಸಿಮ್ ಕಾರ್ ಓಡಿಸಿರೋದು ನಾನು ಇವತ್ತೇ ಫಸ್ಟ್ ನೋಡಿದ್ದು. ಬೆಲ್ಟ್ ಇಲ್ವಾ ವಾಸಿಮ್ ಇಲ್ಲಿ? ಅಣ್ಣ ಬೆಲ್ಟ್ ಇಲ್ವಾ ಇದಕ್ಕೆ? ಇಲ್ಲ ಅಣ್ಣ. ಅಷ್ಟೇ ಮಾಡಿಸ್ತಾ ಇರೋದಣ್ಣ ಇದು. ಫಸ್ಟ್ ಫಿಗೋ, ಸೆಕೆಂಡ್ ಇದು. ನಮ್ ಫಿಗೋನೇ ಓಡಿಸಿದ್ದು. ಹಾ. ಈ ಕುತ್ಕೊಳಕ್ ಭಯ ಆಯ್ತು ನೀವು ಹೇಳಿದ್ಮೇಲೆ. ಅಲ್ಲಿವರೆಗೆ ಭಯ ಆಗಿರ್ಲಿಲ್ಲ. ತಮಿಳ್ನಾಡ್ದಂತೆ ಗಾಡಿ ಜಿಪ್ಸಿ. ತಮಿಳ್ನಾಡಿಂದ ಇಲ್ಲಿ ಬಂದವರಲ್ಲಿ ಹೇಳಿ ವಾಸಿಮ್. ಅಣ್ಣ ಪಾರ್ಕಿಂಗ್ ಆಫ್ಕರ್ ಫಸ್ಟ್ ಟೈಮ್ ಓಡಿಸಿರೋದಲ್ಲ. ಹೌದಾ? ಕೈಕಲ್ಲೆಲ್ಲ ನಡುಕ್ತಾವ ವಾಸಿಮ್ದು ಏನಾದ್ರು? ಇಲ್ಲ ಅಣ್ಣ. ಅಲ್ಲ, ಕಾರು time ಓಡ್ಸಿರೋದು. ಅರ್ಧ ದಾರಿಗೆ ಹೋಗೋಣ, ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇರೋದು ಅಂದ್ಬಿಡದ. ಲೈಸೆನ್ಸ್ ಇದೆಯಾ? ಇದೆ. ಫುಲ್ ಅರ್ಧ ದೂರಕ್ಕೆ ಹೋಗಿ ಆಮೇಲೆ ಬಂದಿದ್ದು. ಸುತ್ಕೊಂಡು ಮತ್ತೆ ಹೆಂಗ್ ಓಡಿಸಿದ್ರಿ ಫಸ್ಟ್ ಟೈಮ್? ಅಲ್ಲ, ಅವ್ರು ಕಲ್ತು ಬಿಡ್ತಾರೆ, ಬ್ಲಡ್ ಅಲ್ಲೇ ಇರ್ತದೆ. ವಸೀಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ ನನ್ನ ಕಾರು. ಏನೇನು ರೆಡಿ ಮಾಡಿದ್ದೀರಾ ಹೇಳಿ ವಸೀಮ್ ಮತ್ತೀಗ? ಎಲ್ಲ ಅಣ್ಣ ಕಂಪ್ಲೀಟು ಮಿಕ್ಕಿದೆಲ್ಲ ಆಗ್ಬಿಟ್ಟಿದೆ ಅಣ್ಣ. ಏನೋ ತೊಂದರೆ ಏನು ತೊಂದರೆ ಇಲ್ಲ ಅಲ್ವಾ ಈಗ? ಒಂಚೂರು ಏನೋ ತೊಂದರೆ ಇಲ್ಲ. ಇಂಜಿನ್ ಎಲ್ಲ ಇದು ಮಾಡಿದ್ರಿ, ಕ್ಲೀನ್ ಮಾಡಿ ರಿಫರ್ಬಿಶ್ ಮಾಡಿ ಸೆಟ್ ಮಾಡಿ. ಜಿ ಎಲ್ಲ ಆಟೋಮೆಟಿಕ್ ಆಗ್ತಾ ಇದೆಲ್ಲ. ಬನ್ನಿ ನೋಡಿ ಅಣ್ಣ. ಆಫ್. ಹಾಂ ಫಸ್ಟ್ ಆಗ್ತಾ ಇದ್ದಿಲ್ಲ, ಏನೂ ಆಗ್ತಿರ್ಲಿಲ್ಲ ಮೊದಲು. ಓಕೆ ಓಕೆ ಹಾಂ, ಒಂದೇ ಸರಿ ಸ್ಟಾರ್ಟ್ ಆಯ್ತು. ಈಗ ಈ ಸ್ಟಾರ್ಟ್ ಆಗೋದು ಲಾಕು. ಲಾಕ್ ಆಗಿದೆ. ಹಾಂ ಏನೋ ಒಂಚೂರು ತೊಂದರೆ. ಇದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ವಾಸಿಮ್. ಈಗ ಅಂದ್ರೆ ಒಂದೇ ಸರಿ ಹಿಂಗೆ ಅಂದ್ರೆ ಸ್ಟಾರ್ಟ್ ಆಗುತ್ತಲ್ಲ, ಏನು ಕಡಿಮೆ ಸರ್ಕಸ್ ಮಾಡಿದ್ವಾ. ಅಯ್ಯೋ, ಅದ್ರಲ್ಲಿ ನೀವು ಬಂದು ಅಲ್ಲಿವರೆಗೆ ಬಂದು ತಗೊಂಡೋಗಿದ್ರಲ್ಲ, ಅದು ಇನ್ನೊಂದು ಹೇಳ್ಬೇಕಾದ್ರೆ ನೀವು ಬರಲಿಲ್ಲ ಅಂದಿದ್ರೆ ಈ ಗಾಡಿ ಹಿಸ್ಟ್ರಿನೂ ಇರ್ತಿರ್ಲಿಲ್ಲ. ತಂಗಿ ಮಗ. ಹೌದಾ? ಖುಷಿಯಾಗಿ ಬಂದು ಮಾತಾಡಿಸ್ದ ಬಂದಿದ ತಕ್ಷಣ. ನವಾಜ್ ಅವ್ರ ಮಗ. ಹೌದಾ? ಹಾಂ, ಸ್ಕೂಲಿಗೆ ಹೋಗಿಲ್ವಾ? ಮ್ಯಾಟ್ ಎಲ್ಲ ಹಾಕ್ಬಿಟ್ರೆ ಈಗ ಕೆಳಗಡೆ? ಹೊಸ ಮ್ಯಾಟು. ಚಾರ್ಜಿಂಗ್ ನಿಮ್ಮ ಗಾಡಿಗೆ ಅದ್ರಲ್ಲಿ ಚಾರ್ಜಿಂಗ್ ಇದ್ದಿಲ್ಲ, ಗೇರ್ ಹಾಕಿದ್ದಿಲ್ಲ. ಎಲ್ಲ ಇನ್ನೊಂದು ಹೇಳ್ಬೇಕು ಅಂದರೆ, ಇನ್ನೊಂದು ಗಾಡಿ ಡಿಸ್ಟ್ರಾಯ್ ಮಾಡಿದ್ರಿ ಇದನ್ನ ರೆಡಿ ಮಾಡೋಕ್ಕಲ್ವಾ? ಹೌದು. ಇನ್ನೊಂದು ಗಾಡಿನೇ ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ರು ವಾಸಿಮು ಈ ಗಾಡಿ ರೆಡಿ ಮಾಡೋಕ್ಕೆ. ಹಂಗೆ ಆಗ್ಬೇಕಾಗಿ ಬಂತು, ಅಂಥ ಪರಿಸ್ಥಿತಿ ಬಂತು, ಏನು ಮಾಡೋಂಗಿಲ್ಲ. ಯಾಕೆಂದರೆ ಪಾರ್ಟ್ಸ್ಗಳು ಎಲ್ಲೋದ್ರೂ ಸಿಗ್ತಾ ಇರಲಿಲ್ಲ. ಇದ್ರ ಕಂಪ್ಲೀಟ್ ವೈರಿಂಗಿಂದ ಇಶ್ಯೂ ಇತ್ತು, ಒಳಗಡೆ ಪಂಪ್ದು ಅದು ಇದು ಎಲ್ಲ ಇಶ್ಯೂ ಇತ್ತು. ಒಳಗಡೆ ನೋಡಿ ಡೋರ್ದು ಈ ಮೋಟ್ರು ಇದ್ರದ್ದು ಇವೆಲ್ಲ ಇಶ್ಯೂ ಇತ್ತು. ಕಂಪ್ಲೀಟ್ ಡ್ಯಾಶ್ ಬೋರ್ಡು ಮತ್ತು ಇವೆಲ್ಲ ಇರಲೇ ಇಲ್ಲ, ನಂದ್ರೆ ಫುಲ್ ಕಂಪ್ಲೀಟಾಗಿ ಹಾಳಾಗೋಗಿತ್ತು. ಫಸ್ಟ್ ಹಾಕಿದ್ದು JBLದು ನಿಮಗೆ ಆ್ಯಂಪು. ಇವಾಗ ಅವ್ರು ಹಾಕಿರೋದು. ಯಾರು ಹಾಕಿರೋದು? ಇದು ನಾವೇ ಅವರ ಬ್ರ್ಯಾಂಡ್ ಹಾಕಿರೋದು. ಇದರಲ್ಲಿ ಫುಲ್ ಎಫೆಕ್ಟ್ ಇರುತ್ತೆ. ಈಗ ಅವ್ರು ಹಾಕಿದ್ದು ಇರೋದು ಅಂದಿದ ತಕ್ಷಣ ಯಾರು ಹಾಕೋರೆ ಅನ್ಕೊಂಡು ಅವರ ಬ್ರ್ಯಾಂಡ್ ಇದು. ಫ್ಲೋರ್ ಮ್ಯಾಟ್ ಇದು ಏನಕ್ಕೆ ಹಾಕಿದ್ದು ಅಂದರೆ, ಇವಾಗ ನನ್ನ ಆಫರ್ ಎಲ್ಲ ಹಾಕಿದ್ದೀನಿ, ಅದಕ್ಕೋಸ್ಕರ ಇದನ್ನು ಹಾಕ್ಬಿಟ್ಟಿರೋದು. ಇವಾಗ ಸೀಟ್ ಕವರ್ 8000. ಹಾಂ, ಯಾವುದೋ ಗಾಡಿ ಇರಲಿ, ಚಿಕ್ಕ ಗಾಡಿ ನಾಪಾ ಕಿಂಗ್ ನಾಪಾ ಬರುತ್ತೆ 8000. ಫ್ಲೋರ್ ಮ್ಯಾಟ್ ಬಂದು ನಿಮಗೆ 1100 ರೂಪಾಯಿಂದ ಹಿಡಿದು 3,500 ರೂಪಾಯಿ ಇದೆ. ಎಲ್ಲ ಗಾಡಿಗೂ ಯಾವ ಗಾಡಿ ಯಾವುದೋ ಗಾಡಿ ಬರಲಿ. ಇನೋವಾ ಕ್ರಿಸ್ಟಾ ದೊಡ್ಡ ಗಾಡಿ ಬಂದರೆ 200 ರೂಪಾಯಿ ಜಾಸ್ತಿ. ಯಾವುದೋ ಗಾಡಿ ಬರಲಿ ಸೀಟ್ ಕವರು 7000 8000. ಓಕೆ. ಫ್ಲೋರ್ ಮ್ಯಾಟ್ ಬೇರೆ, ಸೀಟ್ ಕವರ್ ಬೇರೆ. ಫಿಟ್ಟಿಂಗ್ ಎಲ್ಲ ಜಾಸ್ತಿ ಮಾಡಿ ಎಲ್ಲ ಫುಲ್ ಫಿಟ್ಟಿಂಗ್ ಮಾಡಿದ್ರೆ ಮ್ಯಾಟ್ ಫ್ರೀ. ಹೌದಾ? ಫ್ಲೋರ್ ಮ್ಯಾಟ್ ಫ್ರೀ. ಇದೆ ಫ್ರೀ. ಫುಲ್ ಫಿಟ್ಟಿಂಗ್ ಅಂದ್ರೆ ಏನು? ಸೀಟ್ ಕವರು, ಸಿಸ್ಟಮ್ಮು, ಸ್ಪೀಕರು, ಲೈಟ್ ಎಲ್ಲ ಹಾಕಿದ್ರೆ ಮ್ಯಾಟ್ ಫ್ರೀ. ಸರಿ. ಗಾಡಿ ಬಂದಿದ್ದಲ್ಲ, ಅದಕ್ಕೆ ಹೊಸ ಥರ ಮಾಡಿಬಿಟ್ಟು ಒಳ್ಳೇದು, ಸಖತ್ತಾಗಾಯ್ತು. ವಸೀಮ್, ಎಲ್ಲ ರೆಡಿನೇ ಆಗೋಗಿದೆ, ತಗೊಂಡೇ ಹೋಗ್ಬೋದಾಗಿತ್ತು ಗಾಡಿ. ತಗೊಂಡು ಹೋಗ್ಬೋದು, ಇನ್ನೇನು ಮಾಡೋದೇನಿಲ್ಲ. ಇಲ್ಲ ಅಂದ್ರೆ ಹೊಸಕೋಟೆಗೆ ಹೋಗಿ ಬರೋಣ. ಈಗ ಹೋಗಿ ಬರೋಣ ಅಂದ್ರೆ ಹೋಗಿ ಬರೋಣ. ಒಂದು ಟ್ರೈಲ್ ಹೊಡ್ಕೊಂಡು ಬರೋಣ. ಕ್ಯಾಬ ಈ ಸಿಸ್ಟಮಾ ಇದು? ನಾವು ಗಾಡಿ ಇದು ಮೋಟ್ರ್, ಡೋರ್ ಲಾಕ್, ಇನ್ಸೈಡ್ ಲಾಕ್ ಇಲ್ಲಿ ಬರೋದು. ಅದು ಎಲ್ಲ ಚೇಂಜ್ ಮಾಡಿರೋದು. ಹೌದಾ? ಏನೂ ಬಿಟ್ಟಿಲ್ಲ. ಅದು ಇರಲಿ. AC ಸ್ವಿಚ್ಚು. ಇದು ನಂದು ಹಳೇದಲ್ವಾ? ಇದು ಬಟನ್ ಎಲ್ಲ ಹೋಗಿತ್ತಲ್ಲ. ರೂಫ್ ಲೈಟು ಬಿಟ್ಟಿಲ್ಲ. ಅದನ್ನೂ ಹಾಕ್ಬಿಟ್ರಾ? ಅಲ್ಲ, ಯಾರಾದ್ರೂ ಬಂದ್ರೆ ಫಿಗೋದವ್ರದ್ದು ಇನ್ನೂ ಆಕ್ಸೆಸರೀಸ್ ಇದೆಯಾ ನಿಮ್ಮ ಹತ್ರ? ಇದೆ. ನಾನು ಈ ರೆಡಿ ಮಾಡಿಸ್ಕೊಟ್ರಲ್ಲ ಸರಿ ಫಿಗೋನ, ಸುಮಾರು ಜನ ಫಿಗೋದವ್ರನ್ನ ನೀವು ಮೆಸೇಜ್ ಮಾಡಿದ್ರು ಮಾಡಿಫೈ ಮಾಡಿಸೋದಕ್ಕೆ. ಅದು ಸೆಟ್ಟೇ ತೊಗೊಂಡು ಬಂದು ಈಗ ಬಿಟ್ಟಿದ್ದು. ಹೌದಾ? ಓಕೆ. ಈ ಸರಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಓಡಿಸ್ಬಿಟ್ಟು ನೋಡೋಣ ಯಾವುದಕ್ಕೂ. ಆಮೇಲೆ ಸುಮ್ಮನೆ ನಾನು ವಿಡಿಯೋದಲ್ಲಿ ಪರ್ಫೆಕ್ಟ್ ಅಂದು ಆಮೇಲೆ ನಿಂತ್ರಾಗ ಮತ್ತೆ ಹೊಸರಿ ಹೇಳ್ದಂಗೆ ಆಗ್ಬಿಡುತ್ತೆ. ಒಂದು ರೌಂಡ್ ಹೋಗ್ಬರೋಣ, ಗೊತ್ತಾಗುತ್ತೆ. ವಸೀಮ್, ಎಲ್ಲ ರೆಡಿನೇ ಆಗೋಗಿದೆ, ತಗೊಂಡೇ ಹೋಗ್ಬೋದಾಗಿತ್ತು ಗಾಡಿ. ತಗೊಂಡು ಹೋಗ್ಬೋದು, ಇನ್ನೇನು ಮಾಡೋದೇನಿಲ್ಲ. ಇಲ್ಲ ಅಂದ್ರೆ ಹೊಸಕೋಟೆಗೆ ಹೋಗಿ ಬರೋಣ. ಈಗ ಹೋಗಿ ಬರೋಣ ಅಂದ್ರೆ ಹೋಗಿ ಬರೋಣ. ಒಂದು ಟ್ರೈಲ್ ಹೊಡ್ಕೊಂಡು ಬರೋಣ. ಕ್ಯಾಬ ನಂದ ಸೌಂಡು ನಿಮ್ಮದೇ
ಯಾರು ಒಳಗಡೆಯಿಂದ ತೆಗಿಯಕ್ಕೆ ಟ್ರೈ ಮಾಡಿದ್ರೆ ಅದು ಓ ಹೊರಗಡೆಯಿಂದ ಹೊರಗಡೆ ಏನಾರ ಹೊಡೆದ್ಬಿಟ್ಟು ತೆಗಿಯಕ್ಕೆ ಟ್ರೈ ಮಾಡೋ ಬಡ್ಕೊಳ್ಳೋದು ನನಗೆ ಗೊತ್ತೇ ಇಲ್ಲ ಅಣ್ಣ ಇದು. ಇದು ಈಗ ಹಾಕ್ಸಿದ್ದ ಇಷ್ಟು ದಿನ ಇರ್ಲಿಲ್ಲ. ಇಲ್ಲ 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 ಇದು ಮೊದಲೇ ಇತ್ತು, ಸ್ಟಾಕ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿಲಿ ಮಿಷನ್ ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟು ಓಪನ್ ಮಾಡಿದ್ರೆ ಓಡ್ ಬರ್ಬೇಕಾಗ ಮನೆಯಿಂದ ಮೇಲೆ ಅಟ್ಟದ ಮೇಲಿಂದ ಇಳ್ಬೋದು ಯಾವ ನೀರ್ಲ ಅವನು ಅಂತ ದೊಣ್ಣೆ ತಗೊಬರ್ಬೇಕು. ಆಮೇಲೆ ಇವೆಲ್ಲ ತಿಳ್ಕೊಬೇಕು ನಮ್ಗೆ ಏನೂ ಗೊತ್ತಿಲ್ಲ. ನೋಡಿ ಇಲ್ಲಿದೆಲ್ಲ ಒಂದು ಬಟನ್, ಈ ಬಟನ್ ನೋಡಿ ಹಿಂಗ್ ಪ್ರೆಸ್ ಮಾಡಿದ್ರೆ ಮಾತ್ರ ನೋಡಿ ಇಲ್ಲಿ ಈ ತರ ಆಗ್ತಾ ಇತ್ತು. ಈಗ ನಾನು ಪ್ರತಿ ಸಲ ಮ್ಯಾನುವಲ್ ಆಗಿ ಹಿಂಗ್ ಮಾಡ್ಬೇಕಿತ್ತು. ಪುನಃ ಕಾರ್ ಹತ್ತದ ಮೇಲೆ ನೋಡಿ ಹಿಂಗ್ ಪ್ರತಿ ಸಲ ಹಿಂಗ್ ಕಾರ್ ಹತ್ತೀನಲ್ಲ, ಹಿಂಗ್ ಕಾರ್ ಹತ್ತದಾಗ ವಾಪಸ್ ಬರಬೇಕು. ಈಗ ನೋಡಿ ಈಗ ನಾನು ಅದು ಮಾಡ್ಸಿರೋದು ಹಿಂಗ್ ಅನ್ಲಾಕ್ ಮಾಡ್ತೀನಿ. ಅನ್ಲಾಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಸೊ ಇದೇನಾಗುತ್ತೆ ನಮಗೆ ಪ್ರತಿ ಸಲನೂ ಕಾರ್ ಹತ್ಬೇಕಾದ್ರೆ ಅದನ್ನ ತೆಗಿಯೋದು ಹಾಕೋದು ಮಾಡಿದಾಗ ಟೈಮ್ ವೇಸ್ಟ್ ಆಗುತ್ತೆ. ಈಗ ನೋಡಿ ಅದು ಆಟೋಮೆಟಿಕ್ ಆಗಿ ಅನ್ಲಾಕ್ ಆಯ್ತು. ಹಂಗೆ ಅದ್ರ ಜೊತೆಗೆ ಏನ್ ಮಾಡಿಸ್ತಿದೀನಿ ಅಂತಂದ್ರೆ ಈ ಜಾಗ ಫುಲ್ ಕೊಳೆಯಾಗೋಗಿತ್ತು ಅಣ್ಣ. ಆಕ್ಚುಲಿ ಆ ಸ್ಕ್ರಾಚ್ ಎಲ್ಲ ಆಗ್ಬಿಟ್ಟಿದ್ದು ಗೊತ್ತಿರ್ಲಿಲ್ಲ. ಅದಕ್ಕೆ ಇವಾಗ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ವಸೀಮ್ ಹತ್ರ ಇದೊಂದು ಲ್ಯಾಮಿನೇಷನ್ ಒಂದು ಮಾಡಿಸ್ಕೊಂತ ಇದೀನಿ. ಆದ್ರೆ ಈಗ ಲಕ್ಸುರಿ ಆಗೋಯ್ತು ಕಾರು. ಈಗ ಈ ಸೀಟು ವಸೀಮೆ ಮಾಡಿರೋದಣ್ಣ, ಸೀಟು ಆಮೇಲೆ ಫ್ಲೋರ್ ಮ್ಯಾಟು. ಈಗ ಆಲ್ಮೋಸ್ಟ್ ಏನೇನು ಕೆಲಸ ಮಾಡಿಸಿದೀನಿ ಅದೆಲ್ಲ ವಸೀಮ್ ಹತ್ರನೇ ಮಾಡಿಸ್ಕೊಂಡಿದ್ದೀನಿ. ಸೊ ಈಗ ಆ ಕಲರ್ಗೆ ಮ್ಯಾಚ್ ಆಗ್ತಿದೆ, ಪ್ರೀಮಿಯಮ್ ಆಗಿದೆ. ನೋಡಿ ಸ್ಕ್ರೀನು ಅಷ್ಟೇ, ಈಗ ಸ್ಕ್ರೀನ್ ಕ್ಲೀನ್ ಆಯ್ತು. ಈಗ ವಸೀಮ್ ಕಿರಣ್ ಹೊರಟ, ನಾನು ಹೊರಡ್ತೀನಿ. ವಸೀಮ್ ಎಲ್ಲಿಗೆ ಹೋಗೋಣ? ರೌಂಡ್ ಹೋಗ್ಬಿಡೋಣ. ಮೊದಲು ಹಾಕೇ ಬಿಟ್ರಲ್ಲ ಒಳಗೆ, ಮತ್ತೆ ಬೇರೆ ಗಾಡೀಲಿ ಹೋಗೋಣ. ಗಾಡಿ ರೆಡಿ ಆಯಿತು ಫುಲ್ಲು. ಇನ್ನೇನು ಇವತ್ತು ಬೇಡ ನಾನು ಹೊಡ್ತಾ ಇದ್ದೀನಿ ಈಗ. ಸರಿ ಆಯ್ತು ಕಿರಣ್. ಅನ್ಎಕ್ಸ್ಪೆಕ್ಟೆಡ್ಲಿ ಕಿರಣ್ ಸಿಕ್ಕಿದ ತಕ್ಷಣ ಸಡನ್ ಶಾಕು, ಖುಷಿ ಎಲ್ಲ ಸಿಕ್ತು ಒಟ್ಟಿಗೆ. ಆಯ್ತು ಆಯ್ತು, ಮಾಡಿ ಆರಾಮ ಮಾಡಿ ಫೋನ್ ಮಾಡಿ ಬರೋಣ. ಸರಿ ಸಾಮಾನು ಬರಲ್ಲ, ಮತ್ತೆ ನಾನು ಹೊಡ್ತೀನಿ ನಿನ್ನೆ. ನಾನು ಬೆಳಗ್ಗೆ ಹೋಗ್ಬೇಕು. ಎಲ್ಲಿಗೆ ಹೋಗೋಣ? ಹೋಗೋಣ ನಿಮ್ಮೋಸ್ಕರ ಅಲ್ಲಿ ಡೈರಿಂಗ್ ಆಗ್ಬಿಟ್ಟೆ ನಾನು ಮನೆ. ಹೌದಾ?